ಅಪ್ಪ, ನೀನ್ ನನ್ನ ಹತ್ರ ಏನೋ ಕೇಳ್ಬೇಕು ಅಂತಿದ್ಯಾ? ಏನ್ ಕೇಳು, ನನ್ನ ಹತ್ರ ಮುಜುಗರ ಯಾಕೆ? ಇಲ್ಲ, ನೀನು ಏನು ಹೇಳಿದ್ರು ನಾವು ಒಪ್ಕೋತೀವಮ್ಮ. ಒಂಚೂರು ಯೋಚನೆ ಮಾಡದೆ ಓಕೆ ಅಂತೀವಿ. ಯಾಕೆ ಗೊತ್ತಾ, ನಿನ್ನ ಮೇಲೊಂದು ನಂಬಿಕೆ ಇದೆ. ನೀನು ಏನೇ ಮಾಡಿದ್ರೂ ಅದರಲ್ಲೊಂದು ನ್ಯಾಯ ಇರುತ್ತೆ, ಸತ್ಯ ಇರುತ್ತೆ. ನಿನಗೆ ತೊಂದರೆ ಆದರೂ ಪರವಾಗಿಲ್ಲ, ಉಳಿದವರಿಗೆ ನಷ್ಟ ಆಗೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಅಪ್ಪ, ನೀನ್ ಎಲ್ಲಿಂದಾನೋ ಹೋಗಿ ಎಲ್ಗೋ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ. ನೀನ್ ಏನ್ ಮಾತಾಡ್ಬೇಕು ನೇರವಾಗಿ ಹೇಳು. ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೌದಮ್ಮ, ನಾನು ದುರ್ಗಾ ಅವ್ರ ಹತ್ರ ಒಂದು ಸ್ವಲ್ಪ ನಿಷ್ಠುರವಾಗಿ ಮಾತಾಡ್ಬಿಟ್ನೇನೋ ಅಂತ ಅನ್ನಿಸ್ತು. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಅವ್ರು ಎಷ್ಟು ನೊಂದ್ಕೊಂಡ್ರು ಅಂತ ಯೋಚನೆ ಆಗಿತ್ತು. ಅವರು ಅಷ್ಟೆಲ್ಲ ಬೇಡ್ಕೊಂಡ್ರು ನೀನು ಆ ಮನೆಗೆ ಹೋಗಲಿಲ್ಲ. ನಮ್ಮ ಮನೆಗೆ ಬಂದು ಮೊಣಕಾಲೂರಿ ಸೆರಗೊಡ್ಡಿ ಬೇಡ್ಕೊಂಡ್ರು ನಿನ್ನ ಉತ್ತರ ಖಾರವಾಗೇ ಇತ್ತು. ಸ್ವಲ್ಪ ತಪ್ಪಾಯ್ತೇನೋ ಅನ್ಸುತ್ತಮ್ಮ. ಅಪ್ಪ, ನಾನು ನಿನ್ನ ಮಗಳು, ಏನೇ ಮಾಡಿದ್ರು ಸರಿಯಾಗೇ ಮಾಡಿರ್ತೀನಿ, ಮುಂದಕ್ಕೂ ಸರಿಯಾಗೇ ಮಾಡ್ತೀನಿ. ದುರ್ಗಾ ಅವರು ನಮ್ಗೆಲ್ಲರಿಗೂ ಎಷ್ಟು ನೋವು ಕೊಟ್ಟಿಲ್ಲ, ಎಷ್ಟು ಅವಮಾನ ಮಾಡಿಲ್ಲ. ಅವರಿಂದ ನಾವೆಲ್ಲರೂ ಎಷ್ಟು ಕಣ್ಣೀರು ಹಾಕಿದ್ದೀವಿ, ಸತಿ ನೆನ್ಸ್ಕೋ. ಆ್ಯಕ್ಚುಲಿ ನಾ ಅವ್ರನ್ನ ಮನೆ ಒಳಗೆ ಕರೆದಿದ್ದೆ ತಪ್ಪು. ಆದರೂ ಚಳಿಲಿ ನಿಂತಿದ್ರಲ್ಲ, ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಒಳಗೆ ಕರ್ಕೊಂಬಂದೆ. ಅಷ್ಟೊಂದು ಕಷ್ಟಪಟ್ಕೊಂಡು ಕಾಯುವಂಥದ್ದು ಏನಿತ್ತು ಅಂತ ಅರ್ಥನೇ ಆಗಲಿಲ್ಲಮ್ಮ. ನನ್ನ ತಲೆ ಓಡ್ತಿರೋ ಪ್ರಶ್ನೆನೂ ಅದೇ ಅಪ್ಪ. ದುರ್ಗಾ ತಾನಾಗೆ ಬಂದು ಅಷ್ಟೆಲ್ಲ ಬೇಡ್ಕೋತಾಳೆ ಅಂದರೆ ಏನೋ ವಿಷಯ ಇದೆ ಅಂತ ಅನಿಸ್ತಾ ಇದೆ. ಎಲ್ಲದರಲ್ಲೂ ಏನೋ ಒಂದು ವಿಷಯ ಇದ್ದೇ ಇರುತ್ತೆ. ಅದು ವಿಷಮ ಆಗೋದಕ್ಕೆ ಮುಂಚೆ ವಿಷಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಆದಷ್ಟು ಬೇಗ ಪ್ರಯತ್ನ ಮಾಡಮ್ಮ. ದುರ್ಗಾ ಹೇಳಿದ ನಿಜಾನಾ? ಅವ್ರ ಅಂತರ ಅಕ್ಕ ಅಲ್ವಾ? ಇದು ಹೇಗೆ ಸಾಧ್ಯ? ಲೀಲಾ ಮನ್ಸ್ ಮಾಡಿದ್ದಿದ್ರೆ ನನ್ನನ್ನ ಬೀದಿಯಲ್ಲಿ ನಿಲ್ಲಿಸಿ ಅವಮಾನ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಹಾಗೆ ಮಾಡಲಿಲ್ಲ. ಅನ್ಯಾಯ ಮಾಡಿದ ತಾಯಿನೇ ಕ್ಷಮಿಸೋ ಅಂತ ದೊಡ್ಡ ಮನ್ಸಿರೋ ಲೀಲಾ ಇಷ್ಟು ದಿನ ಜೊತೆಗಿದ್ದು ಅವಳ ಮೇಲೆ ದ್ವೇಷ ಸಾಧಿಸದ್ನೇ ಹೊರತು ಅವಳ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಸೊಸೆನ ಮನೆ ಬೆಳಗ್ಸೋಳು ಅಂತಾರೆ, ಮನೆನ ಉದ್ಧಾರ ಮಾಡೋ ಲಕ್ಷ್ಮಿ ಅಂತಾರೆ, ಮನೆತನನ ಕಾಪಾಡೋ ದೇವತೆ ಅಂತಾರೆ. ಲೀಲಾ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ನಮ್ಮೆಲ್ರಿಗೂ ಅತ್ತೆ ಆಗಿ ಮನೆಗೆ ಬಂದ್ರೂ ಸಹ ಅವಳಿಗೆ ಈ ಮನೆಯಲ್ಲಿ ಸಿಗಬೇಕಾದ ಹಕ್ಕು ಅಧಿಕಾರ ಯಾವುದು ಅವಳಿಗೆ ಸಿಗದೆ ಇದ್ರೂ ಸಹ ಈ ಮನೆನ ದೇವಸ್ಥಾನ ಅಂದೋಳು ಲೀಲಾ. ಈ ಮನೆಗೋಸ್ಕರ ಪ್ರಾಣ ಕೊಡ್ತೀನಿ ಅಂದೋಳು ಲೀಲಾ. ಏಜೆ ಕ್ಷೇಮಕ್ಕೋಸ್ಕರ ಹೋರಾಡ್ದೋಳು ಲೀಲಾ. ಇಷ್ಟೆಲ್ಲ ಮಾಡಿದಾಳೆ ಅಂದ್ರೆ ಏಜೆಗೆ ಅವಳಿಗಿಂತ ಅವ್ರಿಗಿಂತ ಒಳ್ಳೆ ಹೆಂಡತಿ, ಈ ಮನೆಗೆ ಅವ್ರಿಗಿಂತ ಒಳ್ಳೆ ಸೊಸೆ, ನಮಗೆ ಅವ್ರಿಗಿಂತ ಒಳ್ಳೆ ಅತ್ತೆ ಸಿಗಕ್ ಸಾಧ್ಯನೇ ಇಲ್ಲ. ಆದ್ರೆ ಕಾಲ ಮಿಂಚ್ ಹೋದ್ಮೇಲೆ ಅರ್ಥ ಆಗಿರೋ ನನಗೆ
ಈ ಶಿಕ್ಷೆ ಆಗ್ಬೇಕು, ಈ ಶಿಕ್ಷೆ ಆಗ್ಬೇಕು. ಅದನ್ನೇ ಅನುಭವಿಸ್ತಾ ಇದ್ದೀನಿ. ಕಲಿಗಾಲ ನಾವು ಮಾಡಿದ್ದು ನಮ್ಮನ್ನೇ ತಿನ್ನುತ್ತೆ ಅಂತಾರಲ್ಲ, ಅದಿದೇ ಇರ್ಬೇಕು. ಅಭಿ, ಏನಭಿ ನೀನು ಇನ್ನೂ ಆ ಲೀಲಾ ಗುಂಗಲ್ಲೇ ಇದೆಯಾ? ತಾಳಿ ಕಟ್ಬಿಟ್ರೆ ಈ ರೇಂಜಿಗೆ ಲವ್ ಆಗುತ್ತಾ? ಅಭಿ, ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ಯಾ? ಏನಿಲ್ಲ, ಹಾಗೆ ಕೂತಿದ್ದೆ. ಬಾ ಕೂತ್ಕೋ. ಇದೇನಭಿ ಗೆಸ್ಟ್ ಕೇಳಿದಾಗ ಹೇಳ್ತಿದ್ಯಾ? ನನ್ನ ಜಾಗ ಅಲ್ಲಲ್ಲ, ಇಲ್ಲಿ. ಸೊ ನಾನು ಕೂರ್ಬೇಕಾಗಿರೋದು ಅಷ್ಟು ದೂರದಲ್ಲ, ನಿನ್ನ ಪಕ್ಕದಲ್ಲಿ. ಯಾಕಭಿ, ಏನಾಯ್ತು? ಏನಿಲ್ಲ, ಸಡನ್ನಾಗಿ ಬಂದು ಕೂತ್ಕೊಂಡಿಲ್ಲ, ಅದಕ್ಕೆ. ಅದಕ್ಕೇನಾಯ್ತು? ಅನ್ಕಂಫರ್ಟ್ ಆಗ್ತಿದ್ಯಾ? ಅಥವಾ ಇವಳೇನಪ್ಪ ಹೀಗೆ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಿದ್ದಾಳೆ ಅಂತ ಆಶ್ಚರ್ಯ ಆಯ್ತಾ? ಅಭಿ, ಕಮಾನ್, ನಾನು ನಿನ್ನ ಹೆಂಡತಿ. ಆ ಥರದ್ದೇನಿಲ್ಲ ಅಂತ. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಸೇ. ಹೋಗ್ಲಿ ಬಿಡು, ಈಗ ಹೇಗಿದ್ಯಾ? ಓಕೆ. ನೋ, ಯು ಆರ್ ನಾಟ್ ಓಕೆ. ನಿನ್ನೆಯಿಂದನೂ ಬೇಜಾರಲ್ಲೇ ಇದೆಯಾ? ಅದೇನಾಯಿತು ಅಂತನಾದರೂ ಹೇಳಬಾರ್ದಾ? ನೋಡು, ನಾನಿರೋದು ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ನೀನೇ ಹೇಳ್ತಿದ್ದಲ್ವಾ, ಪ್ರೀತಿ ಇದ್ದರೆ ಏನು ಬೇಕಾದರೂ ಎದುರಿಸ್ಬೋದು ಅಂತ. ಈಗ ನಮ್ಮಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಆದರೂ ಯಾಕಬ್ಬಿ ಬೇಜಾರು? ಪ್ರೀತಿ ಇದೆ, ಆದರೆ ಇಲ್ಲ ಅಭಿ, ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ಅಮ್ಮನೂ ಬೇಜಾರಲ್ಲಿದ್ದಾರೆ, ನೀನು ಬೇಜಾರಲ್ಲಿದ್ಯಾ. ಅಮ್ಮ ಲೀಲಾ ಮನೇಲಿಲ್ಲ ಅಂತ ಅಪ್ಸೆಟ್ ಆಗಿದ್ದಾರೆ. ನೀನು ಅದಕ್ಕೆ ಅಪ್ಸೆಟ್ ಆಗಿದ್ಯಾ ಅಂತ ಹೇಳೋ ಅಭಿ. ವಿರಹ ವೇದನೆ ಅನ್ಸುತ್ತೆ ಸಾಹೇಬಂಗೆ. ಅಲ್ಲ, ನನಗಿನ್ನೂ ಅರ್ಥ ಆಗದೆ ಇರೋದು ಇದೊಂದೇ ಪ್ರಶ್ನೆ. ಇವನು ಹೆಂಡತಿ ಅಂತರ ಥರನೇ ಇದ್ದೀನಿ, ಒಂದು ಸಣ್ಣ ವ್ಯತ್ಯಾಸನೂ ಇಲ್ಲ. ಆದರೂ ನನ್ನ ಹತ್ರ ಇಷ್ಟು ಮಡಿವಂತಿಕೆ ಮಾಡ್ತಾನಲ್ಲ. ನನ್ನಲ್ಲಿ ಇಲ್ಲದೆ ಇರೋದು ಅವನ ಹೆಂಡತಿಯಲ್ಲಿ ಏನಿದೆ? ಅಮ್ಮನಿಗೆ ಬೇಜಾರಾದರೆ ನನಗೂ ಬೇಜಾರಾಗತ್ತಲ್ವಾ? ಡೋಂಟ್ ವರಿ ಅಭಿ, ಅಮ್ಮನ ಹತ್ರ ಮಾತಾಡೋದಕ್ಕೆ ನಾನಿದ್ದೀನಿ, ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ನಾನಿದ್ದೀನಿ. ಅವ್ರು ನಿಧಾನವಾಗಿ ಲೀಲಾನ್ ಮರೆತು ನನ್ನ ಜೊತೆ ಕ್ಲೋಸ್ ಆಗ್ತಾರೆ. ಲೀಲಾ ಅಷ್ಟು ಸುಲಭವಾಗಿ ಮರೆಯುವಂಥ ವ್ಯಕ್ತಿ ಅಲ್ಲ. ಅವಳನ್ನು ಒಂದು ಮಗು ಒಂದ್ಸತಿ ಮಾತಾಡ್ಸಿದ್ರು ಅದು ಬೆಳೆದು ದೊಡ್ಡದಾದರೂ ನೆನ್ಪಿಟ್ಕೊಂಡಿರುತ್ತೆ. ಅಂಥದ್ರಲ್ಲಿ ಈ ಮನೇಲಿ ಪಾತ್ರ ಸತ್ತರ ಓಡಾಡಿದ್ದಾಳೆ. ಸಡನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಅದು ಡೈಜೆಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ತಗೋ, ಪರವಾಗಿಲ್ಲ, ನಿನಗೋಸ್ಕರ ಅಂತಾನೆ ನಾನಿದ್ದೀನಲ್ವಾ. ಸೊ ಕೂಲ್. ನಂತರ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತೀಯಾ? ಅದೆಷ್ಟು ದಿನ ಎಸ್ಕೇಪ್ ಆಗಿ ಓಡಾಡು. ಒಂದಿನ ಬಚಾವಾಗ್ಬೋದು,
2 ದಿನ ಬಚಾವಾಗ್ಬೋದು. ಆದರೆ ಜೀವನ ಪರ್ಯಂತ ನಾನು ನೀನು ಇದೇ ಮನೇಲಿರಬೇಕು. ಬಂದ ಕೆಲವೇ ದಿನದಲ್ಲಿ ಎಲ್ಲನೂ ಕಂಟ್ರೋಲಿಗೆ ತಗೊಂಡಿರೋ ನಾನು ನಿನ್ನನ್ನು ದಾರಿಗೆ ತರಲ್ವಾ? ಜಾತ್ರೆಯಲ್ಲಿ ತೇರು ಎಳೆಯೋದಕ್ಕೆ 100 ಕೈಗಳು ಬೇಕು. ಆದರೆ ನಿನ್ನ ತೇರನ್ನು ಎಳೆಯೋದಕ್ಕೆ ನಾನೊಬ್ಬಳೇ ಸಾಕು. ಅದಕ್ಕೆ ಈ ಅಂತರ ಅನ್ನೋ ಹೆಸರು, ಈ ರೂಪ 2 ಸಾಕು. ನಾನು ಪಡ್ಕೊಂಬಂದಿರೋದೇ ಇಷ್ಟು ಅನ್ಸುತ್ತೆ. ಹೆಣ್ಣಾಗಿ ಮಾತ್ರ ಹುಟ್ಟಬಾರ್ದು. ನಮ್ಮ ಕಷ್ಟನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನಾನಾ? ಇಲ್ವಲ್ಲ. ನಾನು ಈಗ ತಾನೇ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ಎಂಥ ಮನೆ, ಎಂಥ ಗಂಡ, ಎಂಥ ಸೊಸೆ ಅಂದರು. ನನ್ನಷ್ಟು ಪುಣ್ಯವಂತೆ ಯಾರೂ ಇಲ್ಲ ಅಂತ. ಅತ್ತೆ, ನಿಮಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ. ಅಷ್ಟು ಇನ್ನೋಸೆಂಟ್ ನೀವು. ನಾನು ನಿಮಗೆ ಸೊಸೆ ಮಾತ್ರ ಅಲ್ಲ, ನಿಮ್ಮ ವೆಲ್ ವಿಷರ್, ನಿಮ್ಮ ಬೆಸ್ಟ್ ಫ್ರೆಂಡ್, ಹಾಗೆ ನಿಮ್ಮ ಬಾಡಿ ಗಾರ್ಡ್ ಕೂಡ. ಏನೇ ವಿಷಯ ಇದ್ರೂ ನೀವು ನನ್ನ ಹತ್ರ ಶೇರ್ ಮಾಡ್ಕೋಬೋದು. ಆ ವಿಷಯ ನನ್ನ ಹತ್ರ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಸಾಧ್ಯ ಆದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸರು, ನನಗೋಸ್ಕರ ಅಂತ ಈ ಮನೇಲಿರೋ ಒಂದೇ ಒಂದು ಜೀವ ಸರು ನೀನು. ಇಲ್ಲ ಅತ್ತೆ, ದುರ್ಗಾ ಅಕ್ಕ, ಲಕ್ಷ್ಮಿ ಅಕ್ಕ ಎಲ್ಲರೂ ಇದ್ದಾರೆ. ಅವ್ರೆಲ್ಲರೂ ಒಳ್ಳೆಯವರೇ. ಆ ಲೀಲನ್ ಜೊತೆ ಸೇರಿ ಎಲ್ಲರೂ ಹಾಳಾಗಿದ್ರು. ಇವಾಗ ನಿಮ್ಮ ಒಳ್ಳೆತನದಿಂದ ಅವರು ಎಲ್ಲ ಒಳ್ಳೆಯವರಾಗ್ತಾರೆ. ಸೋ ಸ್ವೀಟ್ ಆಫ್ ಯು ಸರು. ಲೇ ಗೂಬೆ, ನನ್ನ ಸಹವಾಸ ಮಾಡಿದ್ರೆ 3 ಲೋಕ ತೋರಿಸ್ತೀನಿ. ನನ್ನನ್ನು ಇನ್ನೋಸೆಂಟ್ ಅಂತಿದೆಯಲ್ಲ, ನಿಜವಾಗ್ಲೂ ನೀನು ಕಣೆ ಇನ್ನೋಸೆಂಟು ಈ ಮನೇಲಿ. ಸರು, ನೀನು ಇಷ್ಟೊಂದು ಕೇಳ್ಕೊತಿದ್ಯಾ ಅಂತ ಹೇಳ್ತಿದ್ದೀನಿ. ಇದು ಸಂಸಾರದ ವಿಷಯ, ಯಾರ ಹತ್ರನೂ ಹೇಳ್ಕೋಬಾರ್ದು ಅಂತ ಅಂದ್ಕೊಂಡೆ. ಆದರೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ಥರ, ಅದಕ್ಕೆ ಹೇಳ್ಕೊತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಸರು, ಅಭಿ ನನ್ನ ಹತ್ರ ಚೆನ್ನಾಗೇ ಇಲ್ಲ. ನಾನೇ ಹತ್ರ ಹೋದರೂ ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ, ರೆಸ್ಪಾಂಡ್ ಮಾಡಲ್ಲ. ನಾನು ಏನೇ ಪ್ರಶ್ನೆ ಕೇಳಿದ್ರೂ ಅವಾಯ್ಡ್ ಮಾಡ್ತಾರೆ. ನಾನು ನೋಡಿದ್ರೆ ಇರಿಟೇಟ್ ಆಗ್ತಾರೆ. ಅಯ್ಯೋ, ಇಷ್ಟೇನಾ? ಇದೆಲ್ಲ ಪ್ರಾಬ್ಲಮ್ಮೇ ಅಲ್ಲ ಅತ್ತೆ. ಕೋಪ, ಅತ್ತೆ ಹುಸಿ ಮುನಿಸು ಅಂತಾರಲ್ಲ ಅದು. ಹುಸಿ ಮುನ್ಸ ಏನು ಹಾಗಂದ್ರೆ? ಅಂದರೆ ನೀವು ಬಂದಾಗಿಂದ ಈಜೆಯಿಂದ ದೂರನೇ ಇದ್ದೀರಾ. ಅವ್ರಿಗೂ ಪಾಪ ಕಾದು ಕಾದು ಸಾಕಾಗಿ ಹೋಗಿದೆ. ಇವಾಗ ನಿಮ್ಗೆ ಹಳೇದೆಲ್ಲ ನೆನಪು ಬಂದಿದೆ. ಆದರೂ ನೀವಿಬ್ರು ಹತ್ರ ಆಗಿಲ್ಲ, ದೂರ ದೂರ ಇದ್ದೀರಾ. ಐ ಮೀನ್ ಒಂದೇ ರೂಮಲ್ಲಿ ಇಲ್ಲ. ಸೊ ಅದೇ ಪ್ರಾಬ್ಲಮ್ ಇರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಸರು, ಇದೇ ರೀಸನ್ ಅಂತ ನಿನ್ಗೆ ಹೇಗೆ ಅನ್ಸುತ್ತೆ? ಗಂಡ ಹೆಂಡತಿ ಜಗಳ ಮಾಡಿದಾಗ ದೂರ ದೂರ ಮಲ್ಕೋಬೇಕು. ಇವಾಗ ಪ್ರೇಮ್ ನನ್ನ ಜೊತೆ ಜಗಳ ಆಡಿದ್ರೆ ನಾನು ಅವ್ರನ್ನ ರೂಮಿಂದ ಹೊರಗೆ ಹಾಕ್ತೀನಿ. ಆಮೇಲೆ ಅವ್ರ ತಪ್ಪು ರಿಯಲೈಸ್ ಆದ್ಮೇಲೆ ಅವ್ರು ವಾಪಸ್ ಬರ್ತಾರೆ. ಆದ್ರೆ ನೀವಿಬ್ರು ಪ್ರೀತಿ ಮಾಡ್ತಿದ್ರು ದೂರ ದೂರ ಇದ್ದೀರಾ ಅಲ್ವಾ, ಅದಕ್ಕೆ ಈಚೆಗೆ ಹರ್ಟ್ ಆಗಿರ್ಬೋದೇನೋ. ಪರವಾಗಿಲ್ವೇ, ಇವಳು ಒಳ್ಳೊಳ್ಳೆ ವಿಷಯನೇ ಇಟ್ಟಿದ್ದಾಳೆ. ಅದಕ್ಕೆ ನಾನು ಏನು ಮಾಡಬೇಕು ಸರು? ಪ್ಲೀಸ್ ಹೇಳಿ ಪುಣ್ಯ ಕಟ್ಕೋ. ವೆರಿ ಸಿಂಪಲ್. ನೀವು ಏಜೆ ಇಬ್ರು ಒಂದೇ ರೂಮಲ್ಲಿ ಬದುಕು ಶುರು ಮಾಡಿ. ಚುಕ್ಕಿ, ನೀನ್ ಯಾಕೆ ಹೀಗಿದ್ಯಾ? ಅಯ್ಯೋ, ಇನ್ ಹೇಗಿರ್ತಾರೆ? ಅಪ್ಪ ಅಮ್ಮ ಹೇಗ್ ಹುಡ್ಸಿರ್ತಾರೋ ಹಾಗೆ ಇರ್ಬೇಕು. ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಮುಖ ಚೇಂಜ್ ಆಗುತ್ತೆ ಅಷ್ಟೇ. ಅಯ್ಯೋ ಹಾಗಲ್ಲ ಕಣೆ, ನೀನೊಂಥರ ಬೇಜಾರಲ್ಲಿದ್ಯಾ ಅಂತ ಅನಿಸ್ತಾ ಇದೆ. ನೀನು ಹೊರಗಡೆಯಿಂದ ಖುಷಿಯಾಗಿ ಮಾತಾಡ್ತಿದ್ರು ಮನ್ಸಲ್ಲಿ ಏನೋ ನೋವಿದೆ ಅಂತ ನಂಗೆ ಅನಿಸ್ತಿದೆ, ಅದಕ್ಕೆ ಕೇಳಿದೆ. ಎಲ್ಲರೂ ಲೈಫ್ ಒಂದೇ ಥರ ಇರಲ್ಲ ಅಲ್ವಾ ಅಕ್ಕ? ಅಲ್ಲ ಚುಕ್ಕಿ, ಮದ್ವೆ ಆದ್ರೆ ನಿನ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಬಂದಿದ್ದೀನಿ. ಎಷ್ಟ್ ದಿನ ಅಂತ ಹೀಗೆ ಇರ್ತೀಯಾ? ಮದ್ವೆನಾ? ನಾನಾ? ಅಮ್ಮ ತಾಯಿ,
ಬೇಡಮ್ಮ ಬೇಡ. ಯಾಕೆ ಚುಕ್ಕಿ, ಮದ್ವೆ ಆದ್ರೆ ತಾನೆ ಒಂದ್ ಹೆಣ್ಣಿನ ಜೀವನ ಸಂಪೂರ್ಣ ಅನ್ಸ್ಕೊಳ್ಳೋದು. ಅಕ್ಕ, ಈಗ ನೀನ್ ಮದ್ವೆ ಆಗಿದ್ಯಾ, ನಿನ್ ಲೈಫ್ ಕಂಪ್ಲೀಟ್ ಆಗಿದ್ಯಾ? ನಾನೀಗ ಮಾತಾಡೋದ್ರಿಂದ ನಿನಗೆ ನೋವಾಗುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಅದೇ ಸತ್ಯ ಅಲ್ವಾ ಅಕ್ಕ? ನಿನ್ ಲೈಫ್ ಹೇಗಿರುವಾಗ ನಾನು ಹೇಗೆ ಮದ್ವೆ ಆಗಕ್ ಧೈರ್ಯ ಮಾಡ್ಲಿ? ನನ್ಗೇನೆ ಆಗಿದೆ ಚುಕ್ಕಿ, ನನ್ನ ಲೈಫ್ ಕಂಪ್ಲೀಟ್ ಆಗೇ ಇದೆ. ಅಕ್ಕ, ನೀನ್ ಯಾರ ಹತ್ರ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ನನ್ನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ನಿನ್ ಮಾತು ಒಂದು ಹೇಳ್ತಾ ಇದ್ರೆ ನಿನ್ ಕಣ್ಣು ಬೇರೆನೆ ಹೇಳ್ತಿದೆ. ನೀನ್ ನೋವಲ್ಲಿರೋದನ್ನ ನೋಡಿನೂ ನನಗೆ ಮದ್ವೆ ಆಗ್ಬೇಕನ್ಸುತ್ತಾ ಅಕ್ಕ? ನಾನು ಆ ಆಸೆನೆ ಬಿಟ್ಬಿಟ್ಟಿದ್ದೀನಿ. ಚುಕ್ಕಿ, ನನ್ನಿಂದ ನಿನ್ನ ಲೈಫ್ ಹಾಳಾಗಬಾರ್ದು ಕಣೆ. ಈಗಾಗಲೇ ನನ್ನಿಂದ ಒಬ್ರಿಗೆ ಗಿಲ್ಟ್ ಕೊಟ್ಟಿದ್ದೀನಿ. ನನ್ನಿಂದ ನನ್ನ ತಂಗಿ ಲೈಫ್ ಹಾಳಾಯ್ತು ಅನ್ನೋ ಗಿಲ್ಟು ನಂಗೆ ಬೇಡ. ನಾನು ಇಲ್ಲಿಗೆ ಬರಬಾರ್ದಿತ್ತು, ಎಲ್ಲಾದ್ರೂ ದೂರ ಹೊಟ್ಟೋಗ್ಬೇಕಿತ್ತು. ಆಗ ನಿನ್ನ ಲೈಫು ಚೆನ್ನಾಗಿರ್ತಿತ್ತು. ಅಕ್ಕ, ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡ ನೀನು. ನಿನ್ನ ಲೈಫ್ ಮೊದಲು ಸರಿ ಹೋಗ್ಲಿ, ಆಮೇಲೆ ನಾನು ಮದ್ವೆ ಆಗ್ತೀನಿ. ಬೇಕಿದ್ರೆ ಇವತ್ತೇ ನೀನು ಭಾವ ಒಂದಾಗಿ ನಾನು ನಾಳೆನೇ ಮದ್ವೆಗೆ ರೆಡಿ. ಆದ್ರೆ ಅಲ್ಲಿ ತನಕ ನನಗೆ ಮದ್ವೆ ಆಗುವಂತ ಫೋರ್ಸ್ ಮಾಡ್ಬೇಡ ನೀನು. ದೊಡ್ಡೋರು ಹೇಳೋದ್ ಮಾತು ಕೇಳಲ್ವಲ್ಲ ನೀನು? ಏನೋ ಲೈಫಲ್ಲಿ ಒಂದ್ಸತಿ ಎಡವಟ್ ಆಗುತ್ತೆ, ಅದನ್ನೇ ಹಿಡ್ಕೊಂಡು ಕೂತ್ರೆ ಸರಿ ಹೋಗುತ್ತಾ? ನಾವ್ ಬಿದ್ದ ಜಾಗದಲ್ಲೇ ಎದ್ದು ನಿಂತು ಹೋರಾಡ್ಬೇಕು, ಕಳ್ಕೊಂಡಿರೋದನ್ನ ಪಡ್ಕೋಬೇಕು. ಆಗ್ಲೇ ಹೆಣ್ಣು ಹೆಣ್ತನಕ್ಕೆ ಬೆಲೆ. ಹೌದಾ? ಮತ್ ನೀನ್ ಯಾಕೆ ಭಾವನ್ ಬಿಟ್ಟು ಬಂದೆ? ಅಲ್ಲೇ ಇದ್ದು ಅದೇ ಜಾಗದಲ್ಲಿ ಹೋರಾಡಿ ನಿನ್ ಭಾವನ್ ಪಡ್ಕೋಬೇಕಿತ್ತು. ಹೇಳಕ್ಕ, ಯಾಕೆ ಬಂದೆ? ಪರವಾಗಿಲ್ವೇ, ನಮ್ಮ ರೇವತಿನ ನಾನು ಏನೋ ಅನ್ಕೊಂಡಿದ್ದೆ. ಎಂತೆಂತ ಲಾ ಪಾಯಿಂಟ್ ಕೇಳ್ತಿದ್ದಾಳೆ. ಲೀಲಾ ನಮ್ಮ ಮುಂದೆ ನೋವಿದ್ರು ನಕ್ಕು ಸಮಾಧಾನ ಮಾಡ್ಬಿಡ್ತಾಳೆ. ಇವಳಿಗೆ ರೇವತಿನೇ ಸರಿ. ಇವಳು ಹೀಗೆ ಹೇಳ್ತಾ ಹೋದ್ರೇನೆ ಲೀಲಾ ಅವಳ ಗಂಡನ ಜೊತೆ ಇರಕ್ ಸಾಧ್ಯ. ಇಲ್ಲದೆ ಹೋದ್ರೆ ಇವಳನ್ನ ನಾವು ತಿದ್ದಕ್ಕಾಗತ್ತಾ? ಅಬ್ಬಬ್ಬಬ್ಬ. ನನಗ್ ಬುದ್ಧಿ ಹೇಳ್ತಿದ್ಯಲ್ಲ, ನೀನ್ ಆ ಕೆಲಸ ಮಾಡ್ಬೇಕಿತ್ತು. ಪಾಪ, ನೀನಿಲ್ಲ ಅಂತ ಅಜ್ಜಿ, ಭಾವ, ಲಕ್ಷ್ಮಿ ಎಲ್ಲ ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ. ನಿನಗ್ ಬುದ್ಧಿ ಹೇಳಕ್ ಬಂದ್ರೆ ನನ್ಗೆ ಬುದ್ಧಿ ಹೇಳ್ತೀಯಾ? ಇರು, ಅಪ್ಪ ಬರ್ಲಿ, ಚಾಡಿ ಹೇಳಾದ್ರೂ ಬಯಸ್ತೀನಿ. ಲೀಲಾ, ಇಲ್ಲಿದೆಯೇನಮ್ಮ? ನಾನು ಎಲ್ಲಿದೆಯಾ ಅಂತ ಹುಡ್ಕಾಡ್ದೆ ಇಡೀ ಮನೆ. ಅಂಗಡಿಗೆ ಹೋಗ್ತಾ ಇದ್ದೀನಿ, ಬರ್ತೀನಮ್ಮ? ಅಲ್ಲ ಕೆಲಸ ಇದೆಯಾ? ಇಲ್ಲ ಅಪ್ಪ, ಬರ್ತೀನಿ. ಹಾ, ನಡಿ ಬಾ. ಆಗ ಇಬ್ರು ಮಧ್ಯ ಕೋಪ ಇಲ್ದೆ ಸರು, ಏನ್ ಮಾಡ್ತಿದ್ಯಾ ಅಲ್ಲಿ? ಆಗ್ಲಿಂದ ಕರ್ದಿದ್ ಕೇಳಿಸ್ಲಿಲ್ವಾ? ಅತ್ತೆ ಜೊತೆ ಮಾತಾಡ್ತಿದ್ದ ಅಕ್ಕ. ಏನ್ ವಿಷಯ ಹೇಳಿ? ಸ್ವಲ್ಪ ಅರ್ಜೆಂಟ್ ಇದೆ, ಮಾತಾಡ್ಬೇಕು, ಬಾ. ಅಕ್ಕ, ನಿಮ್ಗಿಂತ ಅರ್ಜೆಂಟ್ ಆಗಿ ನಾನು ಅತ್ತೆ ಹತ್ರ ಮಾತಾಡ್ಬೇಕು. ಇರಿ ಒಂದ್ ನಿಮಿಷ. ಸರು, ನಿನಗೆ ಹೇಳ್ತಾ ಇರೋದು, ಸ್ವಲ್ಪ ಮಾತಾಡ್ಬೇಕು, ಬಾ. ದುರ್ಗಾ, ಅವಳು ಏನು ಮಾತಾಡಬೇಕು ಅಂತಿದ್ದಾಳೆ. ನೀನು ಆಮೇಲೆ ಬಾ, ಹೋಗಮ್ಮ. ನೀವಿಲ್ಲೇ ಇರಿ. ಸರು ಜೊತೆ ಸ್ವಲ್ಪ ಆಫೀಸ್ ವಿಷಯ ಮಾತಾಡ್ಬೇಕು. ನಾನು ಆಮೇಲೆ ಕಳಿಸ್ಕೊಡ್ತೀನಿ. ಅದೇನಿದ್ರು ನನ್ನ ಮುಂದೆನೆ ಮಾತಾಡ್ಬೋದಲ್ವಾ? ಹೌದು, ಅತ್ತೆನೇ ಅಲ್ವಾ ಕಂಪ್ನಿ ಯಜಮಾನಿ, ಹೇಳಿ ಇಲ್ಲೇ. ಇವಳು ಜವಾನಿ ಆಗೋದಕ್ಕೂ ಯೋಗ್ಯತೆ ಇಲ್ದಿರೋ ಮೃಗ ಸರು. ಸುಮ್ಮನೆ ನಿಮ್ಗೆ ಯಾಕೆ ಆಫೀಸ್ ವಿಷಯ ಎಲ್ಲ? ಅದೆಲ್ಲ ತಲೆನೋವು. ಈಗಷ್ಟೇ ನಿಮಗೆ ನೆನಪು ಬಂದಿದೆ. ಅದೆಲ್ಲ ಕೇಳಿಸ್ಕೊಂಡು ನಿಮಗೆ ಮತ್ತೆ ನೆನಪು ಹೋಗ್ಬಿಟ್ರೆ ಕಷ್ಟ. ನಾನು ಸರು ಜೊತೆಗೆ ಮಾತಾಡ್ತೀನಿ, ನೀವು ರೆಸ್ಟ್ ಮಾಡಿ. ಸರು, ನೀನ್ ಬಾ ನನ್ನ ಜೊತೆ. ಬೇಕಿದ್ರೆ
ಇವತ್ತೇ ನೀನು ಭಾವ ಒಂದಾಗಿ ನಾನು ನಾಳೆನೇ ಮದ್ವೆಗೆ ರೆಡಿ. ಅಲ್ಲೇ ಇದ್ದು ಅದೇ ಜಾಗದಲ್ಲಿ ಹೋರಾಡಿ ನಿನ್ ಭಾವನ್ ಪಡ್ಕೋಬೇಕಿತ್ತು. ಹೇಳಕ್ಕ ಯಾಕೆ ಬಂದೆ? ಹೋಗೋಣಮ್ಮ. ಇಲ್ಲ ಏನು ಯೋಚನೆ ಮಾಡ್ತಾ ಇದೀಮ್ಮ? ಏನೂ ಇಲ್ಲಪ್ಪ. ಇಲ್ಲ, ನಿನ್ನ ಮನಸ್ಸಿಗೆ ಅನ್ಸಿ ನೀನು ಅಳಿಯಂದ್ರ ಹತ್ರ ಹೋಗ್ಬೇಕಮ್ಮ. ಅಲ್ಲಿವರೆಗೂ ನಾವಂತೂ ಬಾಯ್ಬಿಟ್ಟು ಏನೂ ಹೇಳಲ್ಲ. ನೀವಿಬ್ರು ಚೆನ್ನಾಗಿದ್ರೆ ನಮ್ಗೆ ಎಷ್ಟು ಖುಷಿ ಗೊತ್ತೇನಮ್ಮ.